ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶಾಸಕ ಎನ್ ಎ ಹ್ಯಾರಿಸ್ ಆಪ್ತ ಹೈದರ್ ಅಲಿ ಹತ್ಯೆ ಆಗಿರುವಂತಹ ಡೀಟೇಲ್ಸ್. ಎನ್ ಎ ಹ್ಯಾರಿಸ್ ಆಪ್ತ ಹೈದರ್ ಅಲಿ ಹತ್ಯೆ ಆಗಿರೋದು ಅಶೋಕ್ ನಗರದ ಗರುಡಾ ಮಾಲ್ ಬಳಿ ಘಟನೆ ಆಗಿರೋದು. ತಡರಾತ್ರಿ 1 ಗಂಟೆ ಸುಮಾರಿಗೆ ಹೈದರ್ ಕೊಲೆ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಹತ್ಯೆಯನ್ನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಮಾರ್ಗ ಮಧ್ಯೆ ಬ್ರಾಟ್ ಡೆತ್ ಅಂತ ವೈದ್ಯರು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಕಡೆಗೆ ಭಾರಿ ದೊಡ್ಡ ಹೈ ಡ್ರಾಮಾ ಬೌರಿಂಗ್ ಆಸ್ಪತ್ರೆ ಮುಂಭಾಗ ಕೂಡ ನಡೀತು. ಬಟ್ ಈ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಪ್ರಾಥಮಿಕವಾಗಿ ತಿಳಿದು ಬಂದಿಲ್ಲ. ಹಲವಾರು ಆಯಾಮಗಳು ಸದ್ಯಕ್ಕೆ ಓಪನ್ ಆಗ್ತಾ ಇದೆ. ಬಟ್ ನೋಡಬೇಕಾಗುತ್ತೆ. ಪೊಲೀಸರು ಇನ್ನೂ ಕೂಡ ರೀಸನ್ ಏನು ಅನ್ನೋದನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನಲ್ಲಿ ರಿವೀಲ್ ಮಾಡಿಲ್ಲ. ಬಟ್ ಇದಂತೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಶಾಸಕ ಎನ್ ಎ ಹ್ಯಾರಿಸ್ ಅತ್ಯಾಪ್ತ ಹೈದರ್ ಅಲಿ ಹತ್ಯೆ ಆಗಿರೋದು ಅತ್ಯಂತ ದಾರುಣ ರೀತಿಯಲ್ಲಿ. ಅಶೋಕ್ ನಗರದ ಗರುಡಾ ಮಾಲ್ ಹತ್ರ ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಈ ಹತ್ಯೆ ಆಗಿರೋದು. ಈ ಹೈದರ್ ಅಲಿ ಚಲನವಲನ ಗೊತ್ತಿದ್ದವರೇ ಈ ಕೃತ್ಯವನ್ನು ಎಸಗಿದ್ರ ಅನ್ನೋದು ಪ್ರಾಥಮಿಕವಾಗಿರುವಂತಹ ಅನುಮಾನ. ಈ ಬೆನ್ನಲ್ಲೇ ತಡರಾತ್ರಿ ಬೌರಿಂಗ್ ಆಸ್ಪತ್ರೆ ಬಳಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿದೆ. ಲಾಂಗು ಮಚ್ಚನ್ನ ಹೈದರ್ ಬೆಂಬಲಿಗರು ಝಳಪಿಸಿದ್ದಾರೆ ಅಂತ ಡೀಟೇಲ್ಸು. ಬೌರಿಂಗ್ ಆಸ್ಪತ್ರೆ ಬಳಿ ನೂರಾರು ಸಂಖ್ಯೆಯಲ್ಲಿ ಅವ್ರ ಜೊತೆಗಿದ್ದವರು ಜಮಾಯಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಗೇಟನ್ನು ತಳ್ಳಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಕೊಲೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಇನ್ನೊಂದು ಕಡೆಗೆ ಹುಡುಕಾಟವನ್ನು ನಡೆಸಿದ್ದಾರೆ. ಆದರೆ ಹೈದರ್ ಅಲಿ ಕೊಲೆ ಯಾಕಾಯಿತು, ಯಾರಿಂದ ಆಯಿತು ಅನ್ನೋದ್ರ ಬಗ್ಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿತಾ ಇಲ್ಲ. ಗೊಂದಲದ ಗೂಡಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೈದರ್ ಅಲಿ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಅನೇಕರು ಬಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮೇಲೆ ಸಿಟ್ಟನ್ನ ಪ್ರದರ್ಶಿಸಿದ್ದಾರೆ. ಆಸ್ಪತ್ರೆ ಮುಂದೆಲ್ಲ ಅವರು ಗೇಟನ್ನೆಲ್ಲ ತಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖಂಡ ಹೈದರ್ ಅಲಿ ಜೊತೆಗೆ ಆತ ಅಶೋಕ್ ನಗರ ಪೊಲೀಸ್ ಠಾಣಾ ರೌಡಿ ಶೀಟರ್ ಕೂಡ ಆಗಿದ್ದ ಆ ವ್ಯಕ್ತಿಯನ್ನ ರಾತ್ರಿ ಕಿಡಿಗೇಡಿಗಳು ಕಾರ್ನಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹತ್ಯೆ ಮಾಡಿ ಹೋಗಿರುವಂಥ ಘಟನೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಫುಟ್ಬಾಲ್ ಸ್ಟೇಡಿಯಂ ಬಳಿ ನಡೆದಿರುವಂಥದ್ದು. ಸದ್ಯ ನಾನು ಆ ಫುಟ್ಬಾಲ್ ಸ್ಟೇಡಿಯಂ ಬಳಿ ನಡೆದಿರುವಂಥ ಇನ್ಸಿಡೆಂಟ್ ಸ್ಥಳದಲ್ಲಿದ್ದೇನೆ. ಇದೇ ಸ್ಥಳದಲ್ಲಿ ರಾತ್ರಿ 1:15 1:15 ಸುಮಾರಿಗೆ ಇಬ್ಬರು ಕಿಡಿಗೇಡಿಗಳು ಬೈಕ್ನಲ್ಲಿ ಬಂದು ಕಾರ್ನಲ್ಲಿ ಹೋಗ್ತಿದ್ದಂತಹ ರೌಡಿ ಶೀಟರ್ ಹೈದರ್ ಅಲಿಯನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಇದೇ ಸ್ಥಳದಲ್ಲಿ ಆತನಿಗೆ ಅಡ್ಡಕಟ್ಟಿ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಕೂಡಲೇ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನು ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಬೋರಿಂಗ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಮುನ್ನ ಆತ ಸಾವನ್ನಪ್ಪಿದ್ದ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಕೇಸ್ ದಾಖಲಿಸಿಕೊಂಡು ಪೊಲೀಸರು ಹಂತಕರಿಗಾಗಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಆದರೆ ಹಂತಕರು ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ಹೈದರ್ ಅಲಿಗೆ ಕೊಲೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ. ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ಕೊಲೆ ಆದ ಹೈದರ್ ಅಲಿ ಏನಿದ್ದಾನೆ ಈತ ಕಳೆದ 2022ರಿಂದ ಈತ ರೌಡಿ ಶೀಟರ್ ಆಗಿದ್ದ. ಈತನ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಗಂಭೀರವಾಗಿ ಮಾರಣಾಂತಿಕ ಹಲ್ಲೆ ಸೇರಿದಂತೆ NDPS ಆ್ಯಕ್ಟ್ ಅಡಿ ಈತ ಅರೆಸ್ಟ್ ಆಗಿದ್ದ ಸಂಬಂಧಪಟ್ಟಂತೆ ಈತನ ಮೇಲೆ ರೌಡಿ ಶೀಟರ್ ಕೂಡ ಇರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಿದ್ದು ರೌಡಿ ಶೀಟರ್ ಹಿನ್ನೆಲೆ ಉಳ್ಳವರೇ ಈತನಿಗೆ ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಶಂಕೆ ಆಧಾರದ ಮೇಲೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.